ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಮಾಡೋಣ ಬನ್ನಿ. ಸೊ ಜನರಲಿ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೇನೆ. ಯಾರಿಗೆ ಗೊತ್ತಿಲ್ವೋ ಅವರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಈ ಟಿಪ್ಸ್ನ ನೀವು ಖಂಡಿತ ಫಾಲೋ ಮಾಡಿ ಮತ್ತು ಸಕ್ಸಸ್ಫುಲ್ಲಾಗಿ ರಾಗಿ ಮುದ್ದೆನ ಫಸ್ಟ್ ಅಟೆಂಪ್ಟಲ್ಲೇ ಆರಾಮಾಗಿ ಮಾಡ್ಬೋದು. ಸೊ ಇಲ್ಲಿ ನಾನು 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಹಾಕಿ ನೀರಿಟ್ಟಿದ್ದೀನಿ. 1.5 ಕಪ್ಪು ನೀರಿಟ್ಟು ಅದನ್ನು ಕುದಿ ಬರೆಸ್ಲಿಕ್ಕೆ ಇಟ್ಟಿದ್ದೀನಿ. ಆ ಕುದಿ ಬಂದಿರೋ ನೀರಿಗೆ 1-2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಹಿಟ್ಟಿನ ಹೆಸರನ್ನು ಬರೆಸಿದ್ದೀನಿ. ಅಂದರೆ ಅದು ಉಕ್ಕಿ ಬಂದ ಮೇಲೆ, ಈ ಥರ ಕುದಿ ಬಂದ ಮೇಲೆ ಅದಕ್ಕೆ ಈಗ ನಾನು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಅದರಲ್ಲಿ 3 ಕಪ್ ಆಗುವಷ್ಟು ನಾನು ರಾಗಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನಾನು 4.5 ಕಪ್ಪಷ್ಟು ನೀರನ್ನು ಹಾಕಿದ್ದೆ. ನೀವು ಯಾವ ಅಳತೆಯಲ್ಲಿ ಮಾಡ್ತೀರಾ ಆ ಅಳತೆಯಲ್ಲಿ ಪ್ರಮಾಣದಲ್ಲಿ ತೊಗೋಬೋದು. 1:1.5 ರೇಷಿಯೋದಲ್ಲಿ ನೀವು ತೊಗೋಬೇಕಾಗತ್ತೆ. ನಾನು ಟೀ ಕಪ್ಪಲ್ಲಿ 4.5 ಗ್ಲಾಸಷ್ಟು ನೀರು ಹಾಕಿದ್ದೆ. ಅದಕ್ಕೆ 3 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕಿ ಈಗ ಅದನ್ನು ಮುಚ್ಚಿಟ್ಟಿದ್ದೀನಿ. ನಾನು ಇದನ್ನು ಅರೌಂಡ್ 12 to 15 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ತೀನಿ. ಇದು ಮನೆಯಲ್ಲಿ ಬೀಸಿರುವಂಥ ರಾಗಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಲೋಟ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಯೂಶಲಿ ಅಂಗಡಿಯಿಂದ ತರುವಂಥ ರಾಗಿಗೆ ನೀವು ಕರೆಕ್ಟಾಗಿ ನಾನು ಹೇಳಿರೋ ಪ್ರಮಾಣದಲ್ಲಿ 1.5 ಗ್ಲಾಸಷ್ಟು ಪ್ರಮಾಣದಲ್ಲಿ ನೀವು ನೀರು ಇಟ್ಕೊಂಡ್ರೆ ಕರೆಕ್ಟಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲೇ ನಿಮಗೆ ಮುದ್ದೆಯನ್ನು ಮಾಡ್ಕೊಳ್ಬೋದು. ಇದನ್ನು 12 to 15 ಮಿನಿಟ್ಸ್ ಹೀಗೆ ಸ್ವಲ್ಪ ಓಪನ್ ಬಿಟ್ಕೊಂಡು, ಯಾಕಂದರೆ ಅದು ಫುಲ್ ಕ್ಲೋಸ್ ಮಾಡಿದ್ರೆ ಅದು ಉಕ್ಕಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಓಪನ್ ಬಿಟ್ಕೊಂಡು ಒಂದು 12 to 15 ಮಿನಿಟ್ಸ್ ಅಷ್ಟು ಹೀಗೆ ಕ್ಲೋಸ್ ಮಾಡಿಕೊಂಡು ವಿತೌಟ್ ಡಿಸ್ಟರ್ಬಿಂಗ್ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಓಕೆನಾ. ಅದನ್ನು ನೀರು ತಕ್ಕೊಳ್ಳೋದು ಮತ್ತು ಹಾಕೋದು ಅದೆಲ್ಲ ಏನೂ ಬೇಕಾಗಿಲ್ಲ. ಈ ಥರ ಮುಚ್ಚಿಟ್ಟು 12 to 15 ಮಿನಿಟ್ಸ್ ಟೈಮ್ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನೀವು ಟೈಮ್ ಜಾಸ್ತಿ ಮಾಡಿಕೊಂಡ್ರೆ ನೀರು ಜಾಸ್ತಿ ಕುದಿಯುತ್ತೆ, ನೀರು ಆವಿಯಾಗಿ ಹೋಗುತ್ತೆ, ಮುದ್ದೆ ಗಟ್ಟಿಯಾಗತ್ತೆ. ಅಥವಾ ನೀವು ಕಲಿಸುವಾಗ ಮತ್ತೆ ನೀರು ಹಾಕ್ಕೊಳ್ಬೇಕಾಗತ್ತೆ, ಆಗ ಮುದ್ದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಅರ್ಧ ಕ್ಲೋಸ್ ಮಾಡಿಕೊಂಡು ಈ ರೀತಿಯಲ್ಲಿ ಕರೆಕ್ಟ್ ಟೈಮಿಂಗ್ ನೋಡಿಕೊಂಡು 12 to 15 ಮಿನಿಟ್ಸ್ ಒಳಗಡೆ ನೀವು ಅದನ್ನು ಅದು ಚೆನ್ನಾಗಿ ಬೆಂದಿರುತ್ತೆ. ಅದು ಸ್ಟೀಮಲ್ಲೇ ಹಿಟ್ಟು ಬೆಂದಿರುತ್ತೆ. ಅದು ಬೆಂದಿಲ್ಲ ಅಂತಂದರೆ ನಿಮಗೆ ಹಲ್ಲಿಗೆ, ಕೈಗೆ ಎಲ್ಲದಕ್ಕೂ ಅಂಟ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮುದ್ದೆ ನಿಮಗೆ ಕೈಗಾಗಲಿ ತಿನ್ನುವಾಗ ಬಾಯಿಗಾಗಲಿ ಅಂಟ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ಬೇಯುತ್ತೆ. ಸೊ ಈ ರೀತಿಯಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ. ಸೊ ಇನ್ನು ರಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಸ್ಟೇಪಲ್ ಫುಡ್ ಅಂತಲೇ ಹೇಳ್ಬೋದು. ಮೊದಲಿಗಿಂತ ಈಗ ಜಾಸ್ತಿ ಅವೇರ್ನೆಸ್ ಇದೆ ರಾಗಿ ಯೂಸ್ ಮಾಡಲಿಕ್ಕೆ. ಸೊ ರಾಗಿಯಲ್ಲಿ ಏನೇನೆಲ್ಲ ಗುಣಗಳಿದೆ, ಏನೇನೆಲ್ಲ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಇದೆ, ಯಾಕೆ ನಾವು ರಾಗಿಯನ್ನು ಕನ್ಸಿಡರ್ ಮಾಡಬೇಕು ಅಂತ ನೋಡೋದಾದರೆ, ಇಂಗ್ಲೀಷ್ನಲ್ಲಿ ನಾವು ರಾಗಿಯನ್ನು ಫಿಂಗರ್ ಮಿಲೆಟ್ ಅಂತ ಹೇಳಿ ಕರಿತೀವಿ. ಸೊ ಯೂಶಲಿ ಗ್ಲೂಟೆನ್ ಫ್ರೀ ಇರೋದ್ರಿಂದ ಇದನ್ನು ಭಾಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಹೀಗೆ ಭಾಳಷ್ಟು ಜನರಿಗೆ ಗ್ಲೂಟೆನ್ ಒಂದು ಪ್ರೋಟೀನ್ ಯೂಶಲಿ ವೀಟಲ್ಲಿರುತ್ತೆ, ಗೋಧಿಯಲ್ಲಿರುತ್ತೆ. ಸೊ ಅದರಿಂದ ಭಾಳಷ್ಟು ಈಗಿನ ಜನ್ರೇಷನಲ್ಲಿ ಗಟ್ ಇಶ್ಯೂಸ್ ಅನ್ನೋದು, ಆಟೋಇಮ್ಯೂನ್ ಡಿಸೀಸಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಗ್ಲೂಟೆನ್ ಫ್ರೀ ಧಾನ್ಯಗಳನ್ನು ಯೂಸ್ ಮಾಡೋದು ಈಗ ಬಹಳಷ್ಟು ಹೆಲ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಲೂಟೆನ್ ಪ್ರೋಟೀನಿಗೆ ನಮ್ಮ ಇಂಟೆಸ್ಟೈನ್ ಮೊದಲು ಹೇಗೆ ರಿಯಾಕ್ಟ್ ಮಾಡ್ತಿಲ್ಲ ಹಾಗೆ ರಿಯಾಕ್ಟ್ ಮಾಡ್ತಿಲ್ಲ ಈಗ ನಮ್ಮ ಬಾಡಿ. ಯಾಕಂದರೆ ಗ್ಲೂಟೆನ್ ಪ್ರೋಟೀನಲ್ಲಿ ಕೂಡ ಭಾಳಷ್ಟು ಚೇಂಜಸ್ ಆಗಿದೆ. ಬಿಕಾಸ್ ಆಫ್ ನ್ಯೂಟ್ರಿಷನ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಅಥವಾ ಕಾಲಕ್ರಮೇಣದಲ್ಲಿ ಆಗುವಂಥ ಕ್ರಾಪಲ್ಲಿ ಆಗುವಂಥ ಚೇಂಜಸ್ಸಿಂದ. ಸೊ ಹಾಗಾಗಿ ಅದು ಗ್ಲೂಟೆನ್ ಫ್ರೀ ಗ್ರೀನ್ ಅಂತ ಹೇಳ್ಬೋದು. ಕ್ಯಾಲ್ಶಿಯಂ, ಐರನ್, ಫೈಬರ್ ಎಲ್ಲ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಸೂಕ್ತವಾದದ್ದು ಅಂತ ಹೇಳ್ಬೋದು. ಮತ್ತು ಬೋನ್ಸ್ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸೂಕ್ತ ಅಂತ ಹೇಳ್ಬೋದು. ಮತ್ತು ಲೋ GI ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕೂಡ ಇದನ್ನು ಸೇವಿಸಲಿಕ್ಕೆ ಹೇಳ್ತಾರೆ. ಇನ್ನು ಎನರ್ಜಿ ವೈಸ್ ಒಂದು ಮುದ್ದೆ, ಮೀಡಿಯಮ್ ಸೈಜ್ ಮುದ್ದೆ ತೊಗೊಂಡ್ರೆ ನಿಮಗೆ 236 ಕ್ಯಾಲರೀಸ್ ಇರುತ್ತೆ. ನಿಮಗೆ ಪ್ರೋಟೀನ್ ಬಂದು 6 ಗ್ರಾಮ್ಸ್ ಅಷ್ಟಿರುತ್ತೆ, 2 ಗ್ರಾಮ್ಸ್ ಅಷ್ಟು ಫ್ಯಾಟ್ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟು 44 ಗ್ರಾಮ್ಸ್ ಸಿಗುತ್ತೆ, ಡೈಟ್ರಿ ಫೈಬರು 8 ಗ್ರಾಮ್ಸ್ ಅಷ್ಟಿರುತ್ತೆ. ಸೊ ಹಾಗಾಗಿ ನಿಮಗೆ ಕಾನ್ಸ್ಟಿಪೇಷನ್ ಇದೆಲ್ಲ ಇತ್ತು ಅಂತಂದರೆ ನೀವು ಮುದ್ದೆ ಎಲ್ಲ ಸೇವಿಸ್ಬೋದು. ಫೈಬರ್ ಅಂಶ ಎಲ್ಲ ಇರುತ್ತೆ, ಪ್ರೋಟೀನ್ ಅಂಶ ಕೂಡ ಇರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತಲೇ ಹೇಳ್ಬೋದು. ಸೊ ಯೂಶಲಿ ರಾಗಿ ತೊಗೊಳ್ಳುವಾಗ ತುಪ್ಪದೊಂದಿಗೆ ತೊಗೊಳ್ತಾರೆ. ಸೊ ದಟ್ ಅದರಲ್ಲಿರೋವಂಥ ಎಲ್ಲ ಮಿನರಲ್ಸು, ವೈಟಮಿನ್ಸ್ ಎಲ್ಲ ನಿಮಗೆ ಅಬ್ಸಾರ್ಪ್ಷನ್ ಆಗಲಿಕ್ಕೆ
ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಮುದ್ದೆಯನ್ನು ಕಟ್ಕೊಳ್ಬೇಕು. ಸೊ ನೋಡಿ, ಕೈ ಯಾವುದೇ ರೀತಿ ಅಂಟ್ತಾನೆ ಇಲ್ಲ, ಅದು ಎಷ್ಟು ನೀಟಾಗಿ ಸಾಫ್ಟಾಗಿ ಕ್ಲೀನಾಗಿ ಬೆಂದಿದೆ. ಸೊ ಹಾಗಾಗಿ ನಿಮಗೆ ಕೈಗಾಗಲಿ ಮಣೆಗಾಗಲಿ ಅದು ಮೆತ್ತುತ್ತಿಲ್ಲ. ಬಿಸಿ ಇರುತ್ತೆ, ಬಿಸಿ ಬಿಸಿ ಇರುವಾಗಲೇ ಅದನ್ನು ಕಟ್ಕೊಳ್ಬೇಕು. ಸ್ವಲ್ಪ ನೀರು ಹದ್ಕೊಂಡು ಈ ರೀತಿಯಲ್ಲಿ ಮುದ್ದೆ ಮಾಡಿಕೊಂಡ್ರೆ ಆಯಿತು. ಸೊ ಇದ್ರ ಜೊತೆಗೆ ನೀವು ಅದೇ ರೀತಿ ಸಾಂಬಾರು ಮ್ಯಾಚ್ ಮಾಡಿಕೊಂಡು ಊಟ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚು ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಂಡಾದಮೇಲೆ ಹೇಗೆ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೊಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ರಾಗಿಯಲ್ಲಿ ಭಾಳಷ್ಟು ರೆಸಿಪೀಸ್ನ ನೀವು ಮಾಡ್ಕೊಳ್ಬೋದು. ರಾಗಿ ದೋಸೆ ಮಾಡ್ಕೊಳ್ಬೋದು, ರಾಗಿ ಅಂಬ್ಲಿ ಥರ ಮಾಡ್ಕೊಳ್ಬೋದು, ಇನ್ನು ರಾಗಿದು ಶಾವಿಗೆ ಕೂಡ ಮಾಡ್ಕೊಳ್ಬೋದು, ಒತ್ತು ಶಾವಿಗೆ ಥರನೂ ಕೂಡ ಮಾಡ್ಕೊಳ್ಬೋದು. ಸೊ ಎಲ್ಲದಕ್ಕಿಂತ ನನ್ನ ಫೇವ್ರೇಟ್ ಅಂತಂದರೆ ರಾಗಿ ಮುದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ವೆರೈಟೀಸ್ ಆಫ್ ಸಾಂಬಾರ್ಸ್ ಇದ್ರ ಜೊತೆಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತು ನ್ಯೂಟ್ರಿಷನ್ ವೈಸ್ ಕೂಡ ಭಾಳಷ್ಟು ಒಳ್ಳೆಯದಿರೋದ್ರಿಂದ ಇದು ನಮ್ಮ ಮನೆಯಲ್ಲೂ ಕೂಡ ಒಂದು ಸ್ಟೇಪಲ್ ಫುಡ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯ ಹೆಲ್ದಿ ರೆಸಿಪೀಸ್ ಸಿಂಪಲ್ಲಾಗಿ ಮಾಡುವಂಥ, ಈಸಿಯಾಗಿ ಮಾಡುವಂಥ ರೆಸಿಪೀಸು ನಿಮಗೆ ಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋದನ್ನು ಯಾರಾದರೂ ಈಗಿನ್ನೂ ಕಲಿತಾ ಇದ್ದರೆ ವಿಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ರೀತಿಯಲ್ಲಿ ಬ್ಯಾಲೆನ್ಸ್ಡಾಗಿ ಊಟವನ್ನು ಮಾಡೋದ್ರಿಂದ ನಿಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ, ಶುಗರ್ ಕೂಡ ಮ್ಯಾನೇಜ್ ಆಗುತ್ತೆ.